ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ನೀಸ್ ಅಥವಾ ಕ್ರೆಡಿಟ್ ಬ್ಯೂರೋಸ್ಗೆ ಹೊಸ ರೂಲ್ನ ತಗೊಂಡ್ಬಂದು ಕೊಟ್ಟಿದೆ. ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ನೀಸ್ ಅಂದರೆ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ನಿಯಲ್ಲಿ ಸಿಬಿಲ್ ಬರುತ್ತೆ, ಎಕ್ಸ್ಪೀರಿಯನ್ ಬರುತ್ತೆ, ಈಕ್ವಿಫ್ಯಾಕ್ಸ್ ಬರುತ್ತೆ, CRIF ಬರುತ್ತೆ. RBI ಕೊಟ್ಟಿರೋ ಈ ಹೊಸ ರೂಲಿಂದ ಸಾಕಷ್ಟು ಚೇಂಜಸ್ ಆಗಿದೆ, ಇಂಪ್ರೂವ್ಮೆಂಟ್ ಆಗಿದೆ. ಆ ಚೇಂಜಸ್ ಏನು, ಇಂಪ್ರೂವ್ಮೆಂಟ್ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮಗೆ ಪ್ರತಿಯೊಂದನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಚಂದನಾ ಗೌಡ. ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ನೀಸ್, ಕ್ರೆಡಿಟ್ ಬ್ಯೂರೋಸ್ ಅಂದ್ರೆ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಹೇಳ್ತೀನಿ ಕೇಳಿ. ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ನೀಸ್ ಅಲ್ಲಿ ಸಿಬಿಲ್, ಎಕ್ಸ್ಪೀರಿಯನ್, ಈಕ್ವಿಫ್ಯಾಕ್ಸ್, CRIF, ಹೈ ಮಾರ್ಕ್ ಅಂತ ಬರುತ್ತೆ. ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡೋದು ಸಿಬಿಲ್. ಸಿಬಿಲ್ ಸ್ಕೋರ್ ಅಂತಂದ್ರೆ ನಾವು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀವಿ, ಅದು ನಾವು ಮನೆ ಕಟ್ಟೋ ಲೋನ್ ಆಗಿರ್ಬೋದು, ಇಲ್ಲ ಕಾರ್ ಲೋನ್ ಆಗಿರ್ಬೋದು, ಬೈಕ್ ಲೋನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು. ನಾವು ಎಷ್ಟು EMI ನ ಕರೆಕ್ಟಾಗಿ ಕಟ್ತಿದೀವ, ಲೋನ್ ಮುಗಿಸಿದೀವ ಅನ್ನೋದ್ರ ಮೇಲೆ ನಮ್ಮ ಸಿಬಿಲ್ ಸ್ಕೋರ್ ಹೈ ಆಗುತ್ತೆ, ಇಲ್ಲ ಅಂದ್ರೆ ಲೋ ಆಗುತ್ತೆ. ಇನ್ ಕೇಸ್ ನಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಂತಂದ್ರೆ ಯಾವ ಬ್ಯಾಂಕ್ ಸಹ ನಮಗೆ ಲೋನ್ ಕೊಡೋದಕ್ಕೆ ಬರೋದಿಲ್ಲ. ಅದೇ ಸಿಬಿಲ್ ಸ್ಕೋರ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಎಲ್ಲಾ ಬ್ಯಾಂಕ್ಸ್ಗಳು ಮತ್ತೆ ಇನ್ನೊಂದು ಲೋನ್ ನ ಕೊಡೋದಕ್ಕೆ ಅಪ್ರೂವ್ ಮಾಡುತ್ತೆ. ಕ್ರೆಡಿಟ್ ಬ್ಯೂರೋಸ್ಗೆ RBI ಕೊಟ್ಟಿರುವಂತ ಹೊಸ ಗೈಡ್ಲೈನ್ ಏನು ಅಂತ ನೋಡೋಣ. ಇವಾಗ ನಾವು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಯೂಶಲಿ ನಮಗೆ ಮೆಸೇಜಸ್ ಬರುತ್ತೆ, ಬೇಕಾದಷ್ಟು ಮೆಸೇಜಸ್ ಬರುತ್ತೆ. ಅದರಿಂದ ನಾವು ಮೆಸೇಜಸ್ ನ ಇಗ್ನೋರ್ ಮಾಡೋದು ಸಹ ಕಲ್ತಿರ್ತೀವಿ. ಬ್ಯಾಂಕ್, NBFCs, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ಅಂತಂದ್ರೆ ಲೋನ್ ನ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸಿಬಿಲ್ ಸ್ಕೋರ್ ನ ಚೆಕ್ ಮಾಡ್ತಾರೆ. ಇನ್ ಕೇಸ್ ಈ ಸಿಬಿಲ್ ಸ್ಕೋರ್ ಹೈ ಇದ್ದಲ್ಲಿ ನಮ್ಗೆ ಲೋನ್ ನ ಅಪ್ರೂವ್ ಮಾಡ್ತಾರೆ, ಲೋ ಇದ್ದಲ್ಲಿ ಲೋನ್ ನ ಅಪ್ರೂವ್ ಮಾಡಲ್ಲ. ಇವಾಗ ಇದರಿಂದ ನಮ್ಮ ಸಿಬಿಲ್ ಸ್ಕೋರ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಈಗ ನಾವು HDFC ಬ್ಯಾಂಕ್ ಅಲ್ಲಿ ಲೋನ್ ನ ಅಪ್ಲೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಲೋನ್ ನ ಸ್ಯಾಂಕ್ಷನ್ ಮಾಡೋಕ್ಕಿಂತ ಮುಂಚೆ ಅವರು ಫಸ್ಟ್ ಚೆಕ್ ಮಾಡೋದು ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ. ಇನ್ ಕೇಸ್ ಸಿಬಿಲ್ ಸ್ಕೋರ್ ಏನಾದರೂ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಈ ಬ್ಯಾಂಕಿಂದ ಇನ್ಫಾರ್ಮೇಶನ್ ಎಲ್ಲಾ ಕಡೆನೂ ಕೂಡ ಸರ್ಕ್ಯುಲೇಟ್ ಆಗುತ್ತೆ. ಅವಾಗ ಯಾವ ಬ್ಯಾಂಕ್ ಕೂಡ ನಿಮ್ಗೆ ಲೋನ್ ನ ಸ್ಯಾಂಕ್ಷನ್ ಮಾಡೋದಕ್ಕೆ ಮುಂದೆ ಬರೋದೇ ಇಲ್ಲ. ಅವರು ಚೆಕ್ ಮಾಡೋ ಅಂತ ಈ ಸಿಬಿಲ್ ಸ್ಕೋರ್ನ ನಾವು ಹಾರ್ಡ್ ಎಂಕ್ವೈರಿ ಅಂತ ಕರಿತೀವಿ. ನಮ್ಮ ಸಿಬಿಲ್ ಸ್ಕೋರ್ ಹೇಗಿದೆ, ನಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆಯಾ ಅಂತ ನಾವು ಅದನ್ನ ಪದೇ ಪದೇ ಚೆಕ್ ಮಾಡಿದ್ರೆ ಅದನ್ನ ಸಾಫ್ಟ್ ಎಂಕ್ವೈರಿ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಸಿಬಿಲ್ ಸ್ಕೋರ್ಗೆ ಅಂತ ಎಫೆಕ್ಟ್ ಏನೂ ಆಗಲ್ಲ. ಅದೇ ಬ್ಯಾಂಕ್ಗಳು ನಮ್ಮ ಸಿಬಿಲ್ ಸ್ಕೋರ್ ಮೇಲೆ ಏನಾದರೂ ಹಾರ್ಡ್ ಎಂಕ್ವೈರಿ ಮಾಡಿದ್ರು ಅಂತಂದ್ರೆ ನಮ್ಮ ಸಿಬಿಲ್ ಸ್ಕೋರ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಮ್ಮ ಸ್ಕೋರ್ ಕಡಿಮೆ ಆದಷ್ಟು ನಮಗೆ ಯಾವ ಬ್ಯಾಂಕಲ್ಲೂ ಸಹ ಲೋನ್ ಅಪ್ರೂವ್ ಆಗೋದಕ್ಕೆ ಚಾನ್ಸೇ ಇರಲ್ಲ. ಒಂದ್ ಪಕ್ಷ ನಮಗೆ ಗೊತ್ತಿಲ್ಲದ ಹಾಗೆ ಈ ಬ್ಯಾಂಕ್ಗಳು ನಮ್ಮ ಅಕೌಂಟ್ ಮೇಲೆ ಅಥವಾ ಸಿಬಿಲ್ ಸ್ಕೋರ್ ಮೇಲೆ ಹಾರ್ಡ್ ಎಂಕ್ವೈರಿ ಮಾಡಿದ್ರು ಅಂತಂದ್ರೆ ನಮಗೆ ಕಂಪ್ಲೇಂಟ್ ಮಾಡೋ ಅಂತ ಎಲ್ಲಾ ಅರ್ಹತೆನೂ ಕೂಡ ಇದೆ. ತುಂಬಾ ಜನದ ಹತ್ರ ಈ ಸಿಬಿಲ್ ಸ್ಕೋರ್ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಕಡಿಮೆ ಆಗ್ತಿರೋದ್ರಿಂದ RBI ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತಾನೆ ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ನೀಸ್ ಅಥವಾ ಕ್ರೆಡಿಟ್ ಬ್ಯೂರೋಸ್ಗೆ ಒಂದು ಹೊಸ ಗೈಡ್ ಲೈನ್ ಅನ್ನ ತಗೊಂಡ್ಬಂದು ಕೊಟ್ಟಿದೆ. ಅದು ಏನಂತ ನಾನು ನಿಮ್ಗೆ ಈಗಲೇ ಹೇಳ್ತೀನಿ. ಸೊ RBI ತಂದಿರೋ ರೂಲ್ ಏನಪ್ಪಾ ಅಂತಂದ್ರೆ, ಈಗ ನಾವು ಒಂದು ಬ್ಯಾಂಕ್ ಹೋಗಿ ಲೋನ್ ನ ಅಪ್ಲೈ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಈಗ ನಮ್ಗೆ ಯಾರಾದ್ರೂ ನಮ್ಮ ಅಕೌಂಟ್ ಮೇಲೆ ಸಿಬಿಲ್ ಸ್ಕೋರ್ ನ ಹಾರ್ಡ್ ಎಂಕ್ವೈರಿ ಮಾಡ್ತಿದ್ದಾರೆ ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಮೆಸೇಜ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಬೇಕಾದ್ರೂ ಆಗಿರ್ಬೋದು ಅಥವಾ ನಿಮ್ಮ ಇಮೇಲ್ ಬೇಕಾದ್ರೂ ಆಗಿರ್ಬೋದು. ಇಮಿಡಿಯೇಟ್ಲಿ ಮೆಸೇಜ್ ಅಥವಾ ಇಮೇಲ್ ಬರುತ್ತೆ. ಇಷ್ಟು ದಿನ ಯಾರಾದ್ರೂ ನಮ್ಮ ಅಕೌಂಟ್ ಮೇಲೆ ಹಾರ್ಡ್ ಎಂಕ್ವೈರಿ ಮಾಡ್ತಿದ್ರು ಅಂತಂದ್ರೆ ನಮ್ಗೆ ಯಾವ ಮೆಸೇಜ್ ಸಹ ಬರ್ತಿರ್ಲಿಲ್ಲ. ಆದ್ರೆ ಇವತ್ತಿಂದ ಎಲ್ಲಾದ್ರೂ ಒಂದು ಬ್ಯಾಂಕಲ್ಲಿ ಹೋಗಿ ನಾವು ಲೋನ್ಗೆ ಎಂಕ್ವೈರಿ ಮಾಡಿದೀವಿ ಅಂತಂದ್ರೆ ನಮ್ಮ ಅಕೌಂಟ್ ಮೇಲೆ ಯಾರಾದ್ರೂ ಹಾರ್ಡ್ ಎಂಕ್ವೈರಿ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಗೆ ಮೆಸೇಜ್ ಬರುತ್ತೆ. ಅದು ಇಮೇಲ್ ಇಂದನಾದ್ರೂ ಆಗಿರ್ಬೋದು, ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಬೇಕಾದ್ರೂ ಆಗಿರ್ಬೋದು. ಇದ್ರ ಜೊತೆಗೆ ಇನ್ ಕೇಸ್ ಏನಾದ್ರೂ ಈ ಬ್ಯಾಂಕ್ಗಳು ನಿಮ್ಗೆ ಗೊತ್ತಿಲ್ಲ ಹಾಗೆ ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಅಪ್ರೂವ್ ಇಲ್ದೇನೆ ಹೇಗೆ ನನ್ನ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಸಹ ಮಾಡ್ಬೋದು. ಎರಡನೇದು, ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ನೀಸ್ ಸರಿಯಾದ ಸಮಯಕ್ಕೆ ನೀವೇನಾದ್ರೂ EMIs ಕಟ್ಟಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಕಳಿಸೋ ಅಂತ ಒಂದು ರೂಲ್ನ ಸಹ ಪಾಸ್ ಮಾಡಿದೆ. ಯೂಶಲಿ ಇವಾಗ ನಿಮಗೆ EMI ಡೇಟು ಬಂದು 5th ಇರುತ್ತೆ ಅಂತ ಇಟ್ಕೊಳ್ಳಿ. ನೀವು 15th ಆದ್ರೂ ಸಹ EMI ನ ಕಟ್ಟಿರಲ್ಲ. ಬ್ಯಾಂಕಿಂದ ತುಂಬಾ ಮೆಸೇಜಸ್ ಬರೋ ಕಾರಣ ನೀವು ನಿಮ್ಮ EMI ಡೇಟ್ನ ಇಗ್ನೋರ್ ಮಾಡಿರ್ತೀರಾ. RBI ತಂದಿರೋ ಹೊಸ ರೂಲ್ಸ್ ಇಂದ 5th ಗೆ ನಿಮ್ಮ EMI ಡೇಟ್ ಇರುತ್ತೆ. ನೀವು 15th ಆದ್ರೂ ಕೂಡ EMI ಕಟ್ಟಿರಲ್ಲ, ಅದನ್ನ ಮಿಸ್ ಮಾಡ್ಕೊಂಡಿರ್ತೀರಾ. ಸೊ ಇಮಿಡಿಯೇಟ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ, ನೀವು EMI ನ ಕಟ್ಟಿಲ್ಲ, ತಕ್ಷಣವೇ EMI ಕಟ್ಟಿ ಅಂತ. ಸೊ ಇದು ಕೂಡ ಒಂದು ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಇದು ಮುಂಚೆ ಇರಲಿಲ್ಲ. ಸೊ ಇವಾಗ ರೂಲ್ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ EMI ನ ಮಿಸ್ ಮಾಡ್ಕೊಳ್ಳೋ ಅಂತ ಸಂದರ್ಭನೇ ಬರಲ್ಲ. ಬಿಕಾಸ್ ನಮಗೆ ಇಮಿಡಿಯೇಟ್ಲಿ ಮೆಸೇಜ್ ಬರುತ್ತೆ. ಮೂರನೇದು, ಫ್ರೀ ಕ್ರೆಡಿಟ್ ರಿಪೋರ್ಟ್ ಒನ್ಸ್ ಇನ್ ಅ ಇಯರ್.
ಮುಂಚೆ ಎಲ್ಲ ನೀವು ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಫ್ರೀ ಆಗಿ ಏನು ಚೆಕ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಈಗ RBI ತಂದಿರೋ ಹೊಸ ರೂಲ್ಸ್ ಇಂದ ನಿಮ್ಮ ಸಿಬಿಲ್ ಸ್ಕೋರ್ನ ನೀವು ಫ್ರೀಯಾಗಿ ಚೆಕ್ ಮಾಡ್ಬೋದು, ಮತ್ತೆ ಡೌನ್ಲೋಡ್ ಸಹ ಮಾಡ್ಕೊಳ್ಬೋದು. ಮುಂಚೆಲ್ಲ ನೀವೇನಾದ್ರೂ ಸಿಬಿಲ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ದುಡ್ಡು ಕಟ್ಟಬೇಕಾಗಿತ್ತು ವಿತ್ ಸಬ್ಸ್ಕ್ರಿಪ್ಷನ್. ಆದರೆ ಈಗ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ವಿತ್ ಸ್ಕೋರ್. ನಿಮ್ಮ ಸ್ಕೋರ್ಸ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ರಿಪೋರ್ಟ್ನ ವಿತ್ ಸ್ಕೋರ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನೊಂದು ವಿಷಯ, ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಇರುತ್ತೆ ಅಂತ ಇಟ್ಕೊಳ್ಳಿ. RBI ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಅಂತಂದ್ರೆ ಈ ಹೋಮ್ ಪೇಜಲ್ಲೇ ನಿಮ್ಮ ವರ್ಷದ ಸಿಬಿಲ್ ಸ್ಕೋರ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಹೋಮ್ ಪೇಜ್ ಅಲ್ಲೇ ಆಪ್ಷನ್ ಇರೋದ್ರಿಂದ ನೀವು ಜಾಸ್ತಿ ಹುಡುಕಾಟ ಮಾಡುವಂತ ಸಂದರ್ಭನೇ ಬರೋದಿಲ್ಲ. ಸೊ ಮತ್ತೆ ನಮ್ಮ ಕ್ರೆಡಿಟ್ ರಿಪೋರ್ಟ್ನ ಸಿಬಿಲ್ ವೆಬ್ಸೈಟ್ ಹೋಮ್ ಪೇಜ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಆಪ್ಷನ್ ಬಂದಿದೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಹೇಳಿ. ಅದು ಕೂಡ ಇವತ್ತಿಂದಾನೇ ಶುರುವಾಗಿದೆ. ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ನೀವೇನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಈ ಎಲ್ಲ ಇನ್ಫಾರ್ಮೇಶನ್ ಸೇವ್ ಮಾಡ್ಕೊಳ್ಳಿ, ಸಮಯ ಸಿಕ್ಕಾಗ ನೀವು ಟ್ರೈ ಮಾಡ್ಬೋದು. 4ನೇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕ್ರೆಡಿಟ್ ಇನ್ಫಾರ್ಮೇಶನ್ ಕಂಪ್ನೀಸ್ ಅಥವಾ ಕ್ರೆಡಿಟ್ ಬ್ಯೂರೋಸ್ ಏನಿರ್ತಾರೆ ಅವ್ರ ಕಡೆಯಿಂದ ಏನೋ ಪ್ರಾಬ್ಲಮ್ ಆಗಿರುತ್ತೆ. ನಿಮ್ಮ ಸಿಬಿಲ್ ಸ್ಕೋರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದು ಆಗ ಕಸ್ಟಮರ್ಸ್ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ₹100 ಪೆನಾಲ್ಟಿ ಥರ ಅವರು 30 ಡೇಸ್ವರೆಗೂ ಪೇ ಮಾಡಬೇಕು, ಅವ್ರ ಕಡೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ. ಎಕ್ಸಾಂಪಲ್, ಇವಾಗ ನಿಮ್ಮದು ಸಿಬಿಲ್ ರಿಪೋರ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಅಕೌಂಟಿಂದ ರಿಜಿಸ್ಟರ್ ಆಗಿರುತ್ತೆ, ಇದು ನಿಮ್ಮ ಅಕೌಂಟ್ ಅಲ್ವೇ ಅಲ್ಲ, ಬೇರೆ ಅಕೌಂಟಿಂದ ರಾಂಗ್ ಎಂಟ್ರಿ ಆಗಿರುತ್ತೆ. ಅವರು ಕರೆಕ್ಟಾಗಿ ಲೋನ್ ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತಿರುತ್ತೆ. ಇದನ್ನ ನೀವು ಗಮನಿಸಿದಾಗ ಸಿಬಿಲ್ಗೆ ಇಮಿಡಿಯೇಟ್ಲಿ ನೀವು ಕಂಪ್ಲೇಂಟ್ ಮಾಡಬೇಕು ಅಥವಾ ರಿಪೋರ್ಟ್ ಮಾಡಬೇಕು. ಅವಾಗ ಸಿಬಿಲ್ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಬ್ಯಾಂಕ್ HDFC ಇರುತ್ತೆ, ಇಮಿಡಿಯೇಟ್ಲಿ ಸಿಬಿಲ್ HDFCಗೆ ಕ್ವಶನ್ ಮಾಡುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತ. 21 ಡೇಸಲ್ಲಿ HDFC ಸಿಬಿಲ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಇಲ್ಲ ಅಂತಂದ್ರೆ 9 ಡೇಸ್ ಏನಿರುತ್ತೆ ಈ 9 ಡೇಸ್ ಸಹ ಎವ್ರಿ ಡೇ ₹100 ತರ ಸಿಬಿಲ್ ನಿಮಗೆ ಪೆನಾಲ್ಟಿ ಕಟ್ಟಬೇಕು. ಒಟ್ನಲ್ಲಿ 30 ಡೇಸ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಅಥವಾ ಸಿಬಿಲ್ ರಿಪೋರ್ಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ಕಸ್ಟಮರ್ ಬ್ಯೂರೋಸ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಈಸನ್ ದಟ್ ಅ ಗ್ರೇಟ್ ನ್ಯೂಸ್. RBI ತಂದಿರೋಂಥ ಈ ಹೊಸ ಗೈಡ್ಲೈನ್ಸ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ ಅಂಡ್ ತುಂಬಾ ಅಡ್ವಾಂಟೇಜಸ್ ಆಗ್ತಿದೆ. ಇದರಿಂದ ನಮ್ಮಂತ ಕಸ್ಟಮರ್ಸ್ಗೆ ತುಂಬಾ ಬೆನಿಫಿಷಿಯಲ್ ಆಗ್ತಿದೆ. ನೀವೇನಾದ್ರೂ ನಿಮ್ಮ ಸಿಬಿಲ್ ಸ್ಕೋರಲ್ಲಿ ಪ್ರಾಬ್ಲಮ್ ಆಗಿದೆ, ನನ್ನ ಸ್ಕೋರ್ಸ್ ಕಮ್ಮಿ ಆಗ್ತಿದೆ ಅಂತ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ನೀವು ಕ್ರೆಡಿಟ್ ಬ್ಯೂರೋಸ್ಗೆ ಕಂಪ್ಲೇಂಟ್ ಮಾಡುವಂತ ಎಲ್ಲ ರೈಟ್ಸ್ ಸಹ ಇದೆ. ಈ 21 ಡೇಸ್ ಅಲ್ಲಿ HDFC ಪ್ರಾಪರ್ ಆಗಿ ಕ್ಲಾರಿಫಿಕೇಶನ್ ಕೊಡಬೇಕು. ಇನ್ನು 9 ಡೇಸ್ ಏನ್ ಬಾಕಿ ಇರುತ್ತೆ, ಈ 9 ಡೇಸ್ ಅಲ್ಲಿ ರಾಂಗ್ ಎಂಟ್ರಿ ಆಗಿರುವಂತ ಈ ನಂಬರ್ನ ಸಿಬಿಲ್ ರಿಪೋರ್ಟ್ ಇಂದ ಯಾವ ಕಸ್ಟಮರ್ಗೆ ಪ್ರಾಬ್ಲಮ್ ಆಗಿರುತ್ತೋ ಅದನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಲ್ಲ ಅಂತಂದ್ರೆ ಈ ಬಾಕಿ 9 ಡೇಸ್ ಏನಿರುತ್ತೆ ಆ 9 ಡೇಸ್ ಸಹ ಎವ್ರಿ ಡೇ ₹100 ತರ ಪೆನಾಲ್ಟಿನ ಸಿಬಿಲ್ ಅವರು ಪೇ ಮಾಡಬೇಕು. RBI ತಂದಿರೋ ಈ ಹೊಸ ರೂಲ್ಸ್ ಇಂದ ಕ್ರೆಡಿಟ್ ಇನ್ಫಾರ್ಮೇಶನ್ ಕಂಪ್ನೀಸ್ ಅಥವಾ ಕ್ರೆಡಿಟ್ ಬ್ಯೂರೋಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬಾ ಅಡ್ವಾಂಟೇಜ್ ಆಗ್ತದೆ. ನಮ್ಮಂಥ ಕಸ್ಟಮರ್ಸ್ಗೆ ಯಾವುದೇ ರೀತಿ ಸಿಬಿಲ್ ಸ್ಕೋರ್ ಕಡಿಮೆ ಆಗದಿರೋ ಥರ ನಾವು ನೋಡ್ಕೊಳ್ಬೋದು, ಫ್ರೀ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ನಾವು ಸಿಬಿಲ್ಗೆ ರಿಪೋರ್ಟ್ ಮಾಡ್ಬೋದು. ಇದೆಲ್ಲ ಮುಂಚೆ ಆಪ್ಷನ್ ಇರಲಿಲ್ಲ, ಇದರಿಂದ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಇವತ್ತಿಂದ ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡುವಂಥ ಸಿಚುವೇಶನೇ ಬರಲ್ಲ, ಬಿಕಾಸ್ RBI ಹೊಸ ರೂಲ್ನ ಆಲ್ರೆಡಿ ಜಾರಿಗೆ ತಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗಳಿದೆ. 1000ಕ್ಕೂ ಹೆಚ್ಚಿನ ಕೋರ್ಸ್ಗಳನ್ನು ನೀವು ನೋಡ್ಬೋದು. ನಿಮಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಇಲ್ಲ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಇಲ್ಲ ಅಂತಂದರೆ ಫಿನಾನ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು. ನಿಮಗೆ ಯಾವುದ್ರಲ್ಲಾದರೂ ಇಂಟ್ರೆಸ್ಟ್ ಇದ್ದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು, ಆದರೆ ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿ ಸಕ್ಸಸ್ಫುಲ್ ಆಗಿರೋಂಥ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡೆನ್ಸ್ನ ಕೊಡ್ತಾರೆ. ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಜಾಗದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಪ್ರಾಪರ್ ಆಗಿ ಮಾಹಿತಿನ ಕೊಡ್ತಾರೆ. ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಸಹ ನೀವು ನನಗೆ ತಿಳಿಸಿ. ಮತ್ತಷ್ಟು ಇನ್ಫಾರ್ಮೇಟಿವ್ ಆದ ವಿಡಿಯೋಸ್ ಒಂದಿಗೆ ನಾನು ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನಾ ಗೌಡ, ಸೈನಿಂಗ್ ಆಫ್.